ಹಾಯ್ ಗುಡ್ ಮಾರ್ನಿಂಗ್ ಗರ್ಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ಮೋಸ್ಟ್ 2 months ಆಯಿತು ನಾನು ಯಾವುದೂ ವಿಡಿಯೋ ಅಪ್ಲೋಡ್ ಮಾಡಿದೆ. ಸೊ ಇವತ್ತು ಸಂಡೇ ಒಂದು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಆದಷ್ಟು ಟ್ರೈ ಮಾಡ್ತೀನಿ ಎಲ್ಲ ಕ್ಯಾಪ್ಚರ್ ಮಾಡಿ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನೋಡಿ, ನಮ್ಮ ಮನೆ ಕಿಚನ್ಗೆ ಬಿಸಿಲು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ವಿಂಡೋ ಓಪನ್ ಮಾಡಿದ್ರೆ ಇನ್ನೂ ಜಾಸ್ತಿ ಬಿಸಿಲು ಬರುತ್ತೆ. ಸೊ ನಾನು ಕ್ಲೋಸ್ ಮಾಡಿದ್ದೀನಿ. ಇವತ್ತು ಟಿಫನ್ ಬಂದುಬಿಟ್ಟು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ. ಸೊ ಫಸ್ಟ್ ಇವತ್ತು ಟಿಫನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಮಾಡಬೇಕು. ಟಿಫನ್ ಎಲ್ಲ ಆಯಿತು. ಇವಾಗ ನೆಕ್ಸ್ಟ್ ಕೆಲಸ ತಲೆಗೆ ಎಣ್ಣೆ ಹಚ್ಕೊಳ್ಳೋದು. ಅಷ್ಟು ಸಂಡೇ ಅಂದರೆ ಇದೊಂದು ಕೆಲಸ ಮಿಸ್ ಮಾಡದೆ ಮಾಡಿಬಿಡಬೇಕು. ಸ್ವಲ್ಪ ಆಯಿಲ್ನ ಬಿಸಿ ಮಾಡ್ಕೊಂಬಿಟ್ಟು ತಲೆಗೆ ಹಚ್ಕೊಂಡ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್. ಸ್ವಲ್ಪ ಬಿಸಿ ಮಾಡ್ತೀನಿ ಅಷ್ಟೇ. ಇಷ್ಟೇ, ಇವಾಗ ಹೊಗೆ ಬರ್ತಾ ಇದೆ ನೋಡಿ. ಇಷ್ಟು ಬಿಸಿ ಆದರೆ ಸಾಕು, ಸ್ವಲ್ಪನೇ. ಇವಾಗ ಎಲ್ಲ ಎಣ್ಣೆ ಹಚ್ಕೊಂಡಾಯ್ತು. ಇವಾಗ ಕೆಲಸ ಸ್ಟಾರ್ಟ್ ಮಾಡೋದು. ಕಿಚನಿಂದನೇ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ಕಿಚನ್ ನೋಡಿಬಿಟ್ರೆ ಶಾಕ್ ಆಗಿಬಿಡ್ತೀರ, ಹಂಗಿದೆ ನೋಡಿ. ಇಷ್ಟು ಗಲೀಜಿದೆ. ಫಾಸ್ಟ್ ಫಾರ್ವರ್ಡಿಂಗಲ್ಲಿ ಹಿಂಗೆ ಬೇಗ ಕ್ವಿಕ್ಕಾಗಿ ಕ್ಲೀನ್ ಮಾಡ್ತೀನಿ, ನೋಡ್ತಾ ಇರಿ. ನಾನು ವಿಡಿಯೋ ಮಾಡ್ತಾ ಇರೋ ಜೋಶಲ್ಲಿ ಕಿಚನ್ ಕ್ಲೀನ್ ಮಾಡಿ ಸಾಕಾಗೋಯ್ತು. ಆಲ್ಮೋಸ್ಟ್ 2 hours ತೊಗೊಂಡಿದ್ದೀನಿ ಕಿಚನ್ ಒಂದೇ ಕ್ಲೀನ್ ಮಾಡೋದಕ್ಕೆ. ಮತ್ತು ಜಾಸ್ತಿ ಕ್ಯಾಪ್ಚರ್ ಮಾಡಲಿಲ್ಲ, ಎಲ್ಲನೂ ಕಟ್ ಮಾಡಾಕ್ಬಿಟ್ಟೆ. ಅಷ್ಟು ಜಾಸ್ತಿ ಕೆಲಸ ಮಾಡ್ತಿದ್ದೆ, ಅದೆಲ್ಲ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಇದು ಡೈಲಿ ವ್ಲಾಗ್ ಅಂತ ನಾನು ಟೈಟಲ್ ಕೊಟ್ಬಿಟ್ಟೆ ಆವಾಗಲೇ ಸ್ಟಾರ್ಟಿಂಗಲ್ಲಿ. ಅಲ್ಲ, ಇದು ಮನೆ ಕ್ಲೀನಿಂಗ್ ವ್ಲಾಗ್ ಅಂತ ಹೇಳ್ಬಿಟ್ಟು ನಾನು ಮಾಡಬೇಕಿತ್ತು. ಮನೆ ಕ್ಲೀನಿಂಗ್ ಇಡೀ ವ್ಲಾಗ್ ತುಂಬ ಬರೀ ಮನೆ ಕ್ಲೀನಿಂಗೇ ಮಾಡಿದ್ದೀನಿ ನಾನು. ಕಿಚನ್ ಅವಾಗಲೇ ಹೇಗಿತ್ತು, ಇವಾಗ ಹೇಗಿದೆ ನೋಡಿ. ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ, ಎಲ್ಲ ಒರೆಸಿದ್ದೀನಿ. ದೇವ್ರ ಮನೆ ಒಂದು ಕ್ಲೀನ್ ಮಾಡಬೇಕು, ಅದು ಆಮೇಲೆ ಸ್ನಾನ ಆದಮೇಲೆ ಪೂಜೆ ಮಾಡಬೇಕಿದ್ರೆ ಕ್ಲೀನ್ ಮಾಡಿದ್ರೆ ಆಗೋಯ್ತು. ಇವಾಗ ನೆಕ್ಸ್ಟ್ ಹಾಲ್ ಕ್ಲೀನ್ ಮಾಡಬೇಕು.
ಎಲ್ಲ ಮನೇಲಿ ರೂಮಲ್ಲೂ ಈ ಥರ ಚೇರ್ ಇರುತ್ತೆ ರೂಮ್ಗಳಲ್ಲಿ. ಆ ಚೇರು ಎಷ್ಟು ವರ್ಸ್ಟಾಗಿರುತ್ತೆ ಅಂದರೆ ಇಡೀ ರೂಮ್ದು ವೇಸ್ಟೇಜ್ ಯಾವ ಬಟ್ಟೆ ಎಲ್ಲಿದೆ ಎಲ್ಲ ಅದೇ ಚೇರ್ ಮೇಲೆ ಇರುತ್ತೆ. ಎಲ್ಲರ ಮನೇಲೂ ಇರುತ್ತೆ ಈ ಥರ ರೂಮಲ್ಲಿ ಒಂದು ಚೇರು. ಅದ್ರ ಮೇಲೆ ಏನೇನಿದೆ ಅಂತಲೂ ಗೊತ್ತಾಗ್ತಿಲ್ಲ, ಅಷ್ಟಿದೆ. ಫಸ್ಟ್ ಇದನ್ನು ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ಇವತ್ತು ಸಂಡೇ, ನಾ ಎಲ್ಲೂ ಹೊರಗಡೆ ಹೋಗಲ್ಲ ಅಲ್ವಾ. ಅಟ್ಲೀಸ್ಟ್ ನಾನು ಒನ್ ಡೇ ಮನೇಲಿ ಏನು ಮಾಡ್ತೀನಿ ಸಂಡೇ ಟೈಮ್ ತೋರಿಸೋಣ ಅಂದ್ಬಿಟ್ಟು ಇದು ಮಾಡ್ತಿದ್ದೆ. ಆ್ಯಕ್ಚುಲಿ ನೋಡಿ, ನಾನು ಸಂಡೇ ಟೈಮ್ ಇದೇ ಕೆಲಸ ಮಾಡೋದು ಮನೇಲಿ. ಒನ್ ಡೇ ಫುಲ್ಲು ಕ್ಲೀನಿಂಗಲ್ಲೇ ಕಳೆದೋಗ್ಬಿಡುತ್ತೆ. ಅದು ಈ ರೂಮ್ ಕ್ಲೀನಿಂಗ್ ಏನು ಬೇಗ ಮಾಡಿಬಿಡ್ತೀನಿ ಅಂತ ಇದು ಮಾಡಿದೆ. ಬಟ್ ರೂಮ್ ಕ್ಲೀನಿಂಗ್ ಮಾಡೋದೇ ತುಂಬ ಟೈಮ್ ಆಗೋಯ್ತು. ಕೊನೆಗೆ ನನಗೂ ತಲೆ ಕೆಟ್ಟೋಗಿ ವಿಡಿಯೋನೇ ಆಫ್ ಮಾಡಿಬಿಟ್ಟು 1 ಅವರು ಇದು ಕ್ಲೀನಿಂಗ್ದೇ ಆಗಿಬಿಡುತ್ತೆ ವಿಡಿಯೋ. ಅದಕ್ಕೆ ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ನನ್ನ ತಮ್ಮ ಈಚೆ ಹೊರಗಡೆ ಕಿಟಕಿ ಕ್ಲೀನ್ ಮಾಡ್ತಾ ಇದ್ದಾನೆ. ನಮ್ಮ ಮಮ್ಮಿ ಅವನಿಗೆ ಹೊರಗಡೆ ಎಲ್ಲ ಕಿಟಕಿ ಕ್ಲೀನ್ ಮಾಡೋಕ್ಕೆ ಹೇಳಿದ್ದು. ಇವತ್ತೊಂದು ಪೂಜೆ ಮಾಡಬೇಕಲ್ಲಿ ಹೊರಗಡೆ, ಅದಕ್ಕೆ ಪೂಜೆಗೆ ಮಾಡೋದಕ್ಕೆ ಅಲ್ಲೆಲ್ಲ ಜಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಕೆ ಬರ್ತಾನೆ. ಫೈನಲ್ ಆಗಿ ಹೀಗೆ ರೂಮ್ನ ಕ್ಲೀನ್ ಮಾಡಿದ್ದೀನಿ. ಆದರೂ ಈ ಚೇರ್ ಫುಲ್ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಇಟ್ಟಿದ್ದೀನಿ, ಅದು ಎಲ್ಲಿಡಬೇಕು ಗೊತ್ತಾಗಲಿಲ್ಲ, ತುಂಬ ಇತ್ತಲ್ವ ಅದ್ರ ಮೇಲೆ. ಹಾಲೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಒರೆಸಿ ರಂಗೋಲಿ ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ನನ್ನ ಕೆಲಸ ಫೈನಲ್ ಸ್ಟೇಜಿಗೆ ಬಂತು. ಸ್ವಲ್ಪ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಟು ಸ್ನಾನ ಮಾಡಿ ಇವಾಗ ಪೂಜೆ ಎಲ್ಲ ಆಯಿತು. ನೆಕ್ಸ್ಟ್ ಇವಾಗ ಹೊರಗಡೆ ಪೂಜೆ ಮಾಡಬೇಕು. ಹೋಗಿ ಅದೊಂದು ಹೊರಗಡೆ ಪೂಜೆ ಮಾಡ್ಕೊಂಬರ್ಬೇಕು. ಪೂಜೆ ಮಾಡಿ ಇಲ್ಲಿ ಕೋಳಿ ಒಪ್ಪಿಸ್ತೀವಿ. ನಾನು ಅದು ಕೋಳಿ ಕಟ್ ಮಾಡೋದು ವಿಡಿಯೋ ಅಲ್ಲಿ ಅಟ್ಯಾಚ್ ಮಾಡಿಲ್ಲ, ಅದೆಲ್ಲ ಹಾಕ್ಬಾರ್ದಂತ. ಜಸ್ಟ್ ಪೂಜೆದು ಮಾತ್ರ ಮಾಡಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಕೋಳಿ ಕಟ್ ಮಾಡಿ ಅದು ಕ್ಲೀನ್ ಮಾಡಿಸ್ಕೊಂಬಂದು ಅಡುಗೆ ಮಾಡಿ ಊಟ ಮಾಡಿ ಇವತ್ತಿನ ಡೇ ಮುಗಿಸಿದ್ವಿ. ಬಟ್ ಅಡುಗೆ ಊಟದ್ದು ಅದೆಲ್ಲ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಟಯರ್ಡ್ ಆಗಿತ್ತು. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.